ಡಿಸೈಡ್ ಮಾಡ್ಕೊಂಡು ಒಬ್ರು ಇವಾಗ್ಲೇ ಹೊರಗಡೆ ಹೋಗ್ಬೇಕು. ಏನ್ 50 ಸ್ಟೇಟಸ್ ಹಾಕ್ಬಿಟ್ಟಿದ್ದೆ ನಿನ್ನೆ ಮಾತ್ರ ದೇಶಭಕ್ತಿ ಬಂದ್ಬಿಡ್ದ ನಿಂಗೆ? ಪಕ್ಕ ದೇಶಭಕ್ತ ಕಣ ನಾನು. ಸರಿ ನಮ್ ದೇಶದ ರಾಷ್ಟ್ರಗೀತೆ ಆಡು ನೋಡೋಣ. ರಾಷ್ಟ್ರಗೀತೆ ಬರುತ್ತೆ ನಂಗೆ, ಬರುತ್ತೆ. ಆಡೋ ಮತ್ತೆ. ಬುದ್ಧ ಬಂದಾನು, ಬುದ್ಧಿ ತಂದಾನು, ಆಸೆಯಿಂದಲೇ ದುಃಖ ಎಂದು ಹೋದನು. ಇದು ರಾಷ್ಟ್ರಗೀತೆನಾ? ಇದಲ್ವಾ ಮತ್ತೆ? ಇದು ರಾಷ್ಟ್ರಗೀತೆ ಅನ್ಸುತ್ತಾ ನಿಂಗೆ? ಚೇಂಜ್ ಮಾಡ್ಬಿಟ್ಟವ್ರ? ಇಲ್ಲ ಇವಾಗ ಆಡ್ತೀನಿ ನೋಡಿ. ಇವಾಗ ಆಡೋ. ಉರುಮಿಳ ಉರುಮಿಳ ಊರು ತುಂಬಾ ನಿನ್ನ ಪರಿಮಳ, ತಾಳಲಾರೆ ನಾನು ತಾಳಲಾರೆ. ಊರುಮಿಳ ರಾಷ್ಟ್ರಗೀತೆನಾ ನಿಂಗೆ? ಮತ್ತೆ ಇನ್ಯಾವ್ದು ಸ್ವಲ್ಪ ಹಿಂಟ್ ಕೊಡು. ನೀನೇ ಸ್ಟೇಟಸ್ ಹಾಕಿದ್ದಲ್ಲೋ. ಇವಾಗ ಗ್ಯಾಪ್ನ ಬಂದ್ ನೋಡು. ಒಮ್ಮೆ ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲಿ. ಓಯ್ ಅಂತ ದಿವಸದಲ್ಲಿ ಇಂತ ಸಾಂಗ್ ಹಾಕ್ತಾರೆ ಯಾರಾದ್ರೂ? ಇದು ಅಲ್ವಾ? ನೀನ್ ಯಾವಾಗ ಥಿಯೇಟರ್ ಹೋಗಿದ್ಯಾ? ಫಿಲಂ ಸ್ಟಾರ್ಟ್ ಆಗಕ್ ಮುಂಚೆ. ಹೌದೌದು, ಫಸ್ಟ್ ಆ ಸಾಂಗ್ ಹಾಕ್ತಾರೆ, ಆಮೇಲೆ ಫಿಲಂ ಹಾಕ್ತಾರೆ. ಕರೆಕ್ಟ್. ಸಾರಿ ಇವಾಗ ಆಡ್ತೀನಿ ನೋಡಿ. ಇವಾಗ ಆಡಿ. ಇವಾಗ ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆ ಗಂಡ, 2 ಮುದ್ದಾದ ಮಕ್ಕಳು. ಆದ್ರೆ ಈ ಕ್ಯಾನ್ಸರ್ ನನ್ನ ಜೀವನವನ್ನೇ ಹಾಳು ಮಾಡಿತ್ತು. ಖುಷಿ ಯಾರಿಗೆ ಬೇಡ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾಗಿತ್ತು. ನಾನು ಮುಖೇಶ್. ನಮ್ಮ ಕುಲ್ಗೆ ಒಕ್ಕ ಎಲ್ಲೇ ಹೊಂಟಾಳ ಬೇಕ ಎಲ್ಲಿ ಹೊಂಟಿವೆ? ಎಲ್ಲಿ ಹೊರಗೆ ಹೋಗಂಗಿಲ್ಲ. ಎಲ್ಲಿಗೆ ಹೋಗಿ ನಾನು ಎಲ್ಲಿಗೇನೋ ಹೋಗಿ. ನಿಮ್ಗೆ ಯಾಕೆ ಬೇಕಾಗೈತಿ? ಕೇಳ್ದೆ ಬೇಕಾ ಎಲ್ಲಿ ಹೊಂಟಿ ಹೇಳಿ ನಾನು ಬರ್ತನ. 100 ಮಂದಿ ಊರಾಗ ಸೆಂಟರ್ಯಾಕ ಹೋಗಿ ನಾನು ಬರ್ತೀರೇನೋ ನೀವು ನನ್ ಜೊತೆ ಸೆಂಟರ್ಯಾಕ? ಸ್ವಲ್ಪರ ನಾಚಿಗೆ ಐತಾ ನಿಮಗೆ? ಐತೆ ಅಕ್ಕ, ಒಂದ್ ಸ್ವಲ್ಪ ಐತ್ ನನಗೂ. ಏನೋ ಬಾಯ್ ತಪ್ಪ ಕೇಳ್ಬಿಟ್ಟೆ. ಹೋಗೋರಿಗೆ ಬರೋರಿಗೆ ದಾರಿ ಗುಂಟೆ ಕೇಳ್ಕೊಂಡ್ ಕುಂತಿರ್ತೀರಿ ಎಲ್ಲಿಗೆ ಹೋಗಿರಿ ಅಂತ. ಸರಿ ಬಿಡ ಬೇಕಾ, ತಪ್ಪಾಯ್ತು. ಹೇಳಿ ಹೋಗಾರ, ಹೇಳಿ ಕರೆಕ್ಟ್ ಆಗಿ ಹೇಳಿ ಎಲ್ಲಿ ಉಂಟಿ? ಬರ್ರಿ ಸೆಂಟರ್ ಅದೈತಿ. ನೀ ಎಲ್ಲಿ ಉಂಟಿ? ಅಕ್ಕನ ಜೊತೆಗೆ ಹೋಗ್ಬಿಡು, ಸ್ವಲ್ಪ ಪಕ್ಕಕ್ಕೆ ಅಗರಾಕೈತಿ. ಏನ್ಲೇ ತಮ್ಮ ನೀನೆಲ್ಲಿ ಬೆಂಗಳೂರಿಗೆ ಹೋಗಿ ಇಷ್ಟು ಬೆಳಗಾಗ್ಬಿಟ್ಟಿಯಲ್ಲ? क्या ಆಗತ್ತೆ ಉಸ್ಕಾ? ಏನಿಲ್ಲ ಯಜಮಾನ್, 2 ನಾಯಿನ ಕಳ್ತನ ಮಾಡ್ಬೇಕಂತೆ. ಏನೋ ಚಿನ್ನ, ಫುಲ್ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ. ನೀನು ಯಾಕೆ ಯಜಮಾನ್ ಯಾವಾಗ್ಲೂ ಮಕ ಲೆಟ್ರಿನ್ ಅರ್ಜೆಂಟ್ ಆಗಿರೋ ಒಂಥರ ಇಕ್ಕೊಂಡಿರ್ತೀಯ? ಫೋನ್ ನಿಂದು, ಚಾರ್ಜರ್ ನಿಂದು, ಕಮೆಂಟ್ ನಿಂದು, ಶೇರ್ ನಿಂದು. ಇನ್ನೊಂದ್ಸತಿ. ಫೋನ್ ನಿಂದು, ಚಾರ್ಜರ್ ನಿಂದು, ಕಮೆಂಟ್ ನಿಂದು, ಶೇರ್ ನಿಂದು. ರೀಲು ಈ ಯಜಮಾನ್ದು ಗೊತ್ತಲ್ಲ. ಕ್ಯಾ ಕತ್ತಾರೆ ಉಸ್ಕಾ? ರೀಲು ಈ ಯಜಮಾನ್ದು ಅಲ್ವಾ? ಕರೆಕ್ಟ್ ಅಲ್ವಾ? ಫೋನ್ ನಂದು, ಚಾರ್ಜರ್ ನಂದು, ಇಂಟರ್ನೆಟ್ ನಂದು, ಎಲ್ಲ ನಂದು. ನನ್ನ ಫೋನಲ್ಲಿ ನಿನ್ ವಿಡಿಯೋ ಯಾಕೆ ಬಂತು? ಎಡಿಟ್ ಮಾಡಕ್ ಬರಲ್ವಾ ಅಂತ ವಿಡಿಯೋ ನನ್ಗೆ? ಮುಖ ಚೆನ್ನಾಗ್ ಕಾಣ್ಲಿ ಅಂತ ನಾವು ಕಷ್ಟಪಟ್ಟಿ ದುಡೋ. ನೀನ್ ಕಷ್ಟ ಪಡೋನೆಪ್ಪ. ನಾನ್ ನಿನ್ ಮಕ್ಕದ ಬಗ್ಗೆ ಮಾತಾಡಿದ್ರೆ ಅವತ್ತೇ ಮಾತಾಡ್ತಾ ಇದ್ದೆ. ಮಕ್ಕಕ್ ಸ್ವಲ್ಪ ಎಮ್ರಿ ಪೇಪರ್ ಹೊಡೆದಿ, ಪೇಂಟ್ ಹಾಲ್ಕು, ಥೋಡಾ ಪಟ್ಟಿ ಮಾರ್ಕು, ಥೋಡಾ ಅಚ್ಚಾ ನೈಸ್ ಫಿನಿಶಿಂಗ್ ದಿಯಾ ಥೋ ಅಚ್ಚಾ ದಿಕ್ತಾ ವಿಡಿಯೋ ಮೇ. ಕಾಚ ಹಾಕೊಂಡೋಗ್ರು ಯಜಮಾನ್, ನೀನ್ ಒಳ್ಳೆ ಬಟ್ಟೆ ಹಾಕೊಂಡ್ ಇಟ್ಕೊಂಡ್ರು ಗೊತ್ತಾಗಲ್ಲ ನಿನ್ಗೆ. ಅಲ್ಲ ಯಜಮಾನ್, ಹೊಡಿತಾ ಇರೋದೇ ಪುಷ್ಪ ಡೈಲಾಗು. ಅದರಲ್ಲಿ ಕ್ಯಾಮ್ರಾ ನೋಡಿ ಮಾತಾಡಲ್ಲ ನೀನು. ಆ ಕಡೆ ಯಾರೋ ನಿನ್ನ ನೋಡ್ತವ್ರೆ, ಅವ್ರಿಗೇನೋ ಡೈಲಾಗ್ ಹೊಡಿತಾ ಇದೆಯಾ ಅನ್ನೋದರ ಮಾತಾಡ್ತೀಯ. ಮೈಕ್ ಮೇಲೆ ಕೂತ್ಕೊಂಡಿ. ಲವಡ, ನಾನು ಮೈಕ್ ಮೇಲೆ ಏನು ಕುಂತಿಲ್ಲ. ಮೈಕ್ ನನ್ ಮುಂದೆ ಇರೋದು. ಬೇಕಂದ್ರೆ ನೀನ್ ಬಂದು ಕುಂತ್ಕೋ. ನಿನ್ ತಿಗಕ್ ಹಂಗೆ ಕೊಟ್ಟು ಕಳಿಸ್ತೀನಿ ಮೈಕ್ನ. ಸಾಮಾನ್ ಅಂತಿದ್ಯಾ? ಸಾಮಾನ್ ತರ ವಿಡಿಯೋ ಮಾಡಿದ್ರೆ ಸಾಮಾನ್ ಅಂತ ಇನ್ನೇನೋ ಅಂತಾರೆ. ತೂಕ ಮಾಡ್ಬಿಡ್ತೀನಿ ಗುಜ್ರಿಗೆ. ಸಾಮಾನ್, ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್. ಓ ಯಜಮಾನ್, ನಿನ್ ನಾಯಿ ಹಿಡಿಯೋ ಜೊತೆ ಸ್ವಲ್ಪ ಈ ತರ ಖಾಲಿ ಬಾಟ್ಲು ಸೀಸನ್ ಎತ್ತುತ್ತೀಯ. ಹಲೋ ಯಜಮಾನ್, ಇವಾಗ ಹೊಸ ಕೆಲಸ ಸ್ಟಾರ್ಟ್ ಮಾಡೋರೆ. ಯಜಮಾನ್ಗೆ ರೋಲಾ ಟ್ರೋಲಾ. ಯಜಮಾನ್, ಮರಕ್ಕಿಂತ ಮರ ಇರುತ್ತೆ ಯಜಮಾನ್. ನೀನ್ ಯಜಮಾನ್ ಅಂದ್ರೆ ಇನ್ನೊಬ್ಬ ಸಲ್ಮಾನ್ ಇರ್ತಾನೆ. ಸಲ್ಮಾನ್ ಮೇಲೆ ಶೈತಾನ್ ಇರ್ತಾನೆ. ಸಲ್ಮಾನ್ ಸಾರಿ ಯಜಮಾನ್. ನಿಮ್ನ ಎಮ್ಮೆಯಿಂದ ಹೇಳು. ಲೇ ಕೋಣ, ಅದು ಎಮ್ಮೆ ಅಲ್ಲ, ಹೆಮ್ಮೆ. ಎಮ್ಮೆಯಿಂದ ಹೇಳು. ನಾನು ಕೊಂಗ. ಕನ್ನಡಿಗ ಅಲ್ಲ, ಕೊಂಗ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ಭಗತ್ ಸಿಂಗ್ ಅವರು ಏನಂತ ಹೇಳಿದ್ದಾರೆ? ಇನ್ಕಲಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಇವನ್ ಏನಂತ ಹೇಳಿದಾನೆ ಹೇಳ್ರಿ? ಲಾಲ್ಬಾಗ್ ಅಲ್ಲಿ ಹೋಗಿ ಲಾಲಿಪಾಪ್ ತಿನ್ನೋಣ, ಮೈಸೂರ್ಗೆ ಹೋಗಿ ಮೈ ಮುಟ್ಕೊಳ್ಳೋಣ, ಹೋಗಿ ಬೆಚ್ಚಗ್ ಮಾಡ್ಕೊಳ್ಳೋಣ ಅಂತ ಹೇಳೋನು ಇವನು. ನಮ್ಮ ದೇಶದ ಪ್ರತಿಯೊಂದು ಪ್ರಜೆನೂ
ನಮ್ಮ ದೇಶದ ನಮ್ಮ ಯಾರ ಹೆಸರು ಕೇಳಿದ್ರೆ ಇಡೀ ಬ್ರಿಟಿಷ್ ಅವ್ರು ಭಯ ಬೀಳ್ತಿದ್ರು, ಅವ್ರ ಹೆಸರೇ ಭಗತ್ ಸಿಂಗ್. ಬ್ರಿಟಿಷ್ ಅವ್ರು ಈಗೇನಾದ್ರೂ ಇದ್ದಿದ್ರೆ ನಿಜವಾಗ್ಲೂ ನೀನ್ ಆಡೋ ಆಟ ನೋಡ್ಬಿಟ್ಟು ಅವ್ರು ಬೆಳ್ಳಕ್ಕೆ ಏತ್ಕೊಂಡು ಓಡೋಗ್ಬಿಟ್ಟಿರೋರು. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಭಾರತ್ ಮಾತಾ ಕೀ ಇರಬೇಕು. ಅಲ್ಲ ಮಂಜ, ನೀನ್ ಎಲ್ಲೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೋಗ್ತಾ ಇದ್ಯಾ, ಎದೆ ಮೇಲೆ ಹಾಕೊಂಡಿರೋ ಇಂಡಿಯಾದು ಬ್ಯಾಡ್ಜ್ ಆದ್ರೂ ನೆಟ್ಗಾದ್ರೂ ಹಾಕಲ್ಲ. ಅಲ್ಲಿ ನೋಡಿದ್ರೆ ಜೈ ಭಾರತ್ ಮಾತಾಕಿ ಅಂತಿದ್ಯಾ. ಲೇ ಭಾರತ್ ಮಾತಾಕಿ ಜೈ ಅನ್ಬೇಕಣಲೇ, ಎಲ್ಲ ಉಲ್ಟಾ ಮಾಡ್ತೀಯ. ಇವ್ನ್ ಫಸ್ಟ್ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಇಮಿಡಿಯೇಟ್ ಆಗಿ. ಅಲ್ಲೊಂದ್ 4 ಜನದ ಹತ್ರ ಹೋಗಿ ಅಮ್ಕುಡುಮುಕು ಅಂತಿ ಅವ್ರ ಮಿಸೈಲ್ ನ ನೀನ್ ತಿಕ್ ಬಿಟ್ಕೊಂಡ್ ಬಂದ್ಬಿಡು. ಜೈ ಭಗತ್ ಸಿಂಗ್. ಭಗತ್ ಸಿಂಗ್ ಅವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ಅವ್ರು ಇಂಡಿಯಾಗೆ ಯೂತ್ ಐಕಾನ್ ಆಗಿದ್ರು. ನೀನೇನಪ್ಪ ಆಗಿದ್ಯಾ, ತೂತ್ ಐಕಾನ್ ಆಗಿದ್ಯಾ. ನಿನ್ಗೋಸ್ಕರ ದೇಶ ಸುತ್ತಾ ಇದ್ದೀನಿ ಪಪ್ಪಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಮಂಕಿ ಕ್ರೇಜಿ ಅವರು ಹೇಳುವಂತಹ ಮೈಂಡ್ ಬ್ಲೋ ಜಾಬಿಂಗ್ ಮೋಟಿವೇಶನ್ ನ ಕೇಳ್ಕೊಂಬರೋಣ. ಮಂಕಿ ಕ್ರೇಜಿ ಶುರು ಹಚ್ಕೊಳ್ಳಿ. ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬಾರ್ದು ಅಲ್ವಾ ಮತ್ತೆ ಅಂದ್ಕೊಂಡ್ಲಿ ಶಾನ್ ಬಾಗಣ್ಣ ಶಾವಿಗೆ ಪ್ಯಾಕೆಟ್ ಏನು ಅಂತ ಮೆಂಟ್ಲು ತರ ಆಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಮಂದಿ ಮೇಲೆ ಕೈ ಹಾಕ್ತಾ ಇರ್ಬೇಕು. ಚೆನ್ನಾಗತ್ತೆ ಲೂಸ್ ಮೋಷನ್, ಸಾರಿ ಮೋಟಿವೇಶನ್. ಕಂಟಿನ್ಯೂ. ನಮ್ಮ ಮನೇಲಿ ಏನ್ ಬರ್ದಿರುತ್ತೋ ಅದೇ ಆಗೋದು. ಓಹೋ ದೊಡ್ಡ ಮಾತು. ಯಾರ್ಯಾರು ಹಣೆ ಬರಹ ಬರಿಬೇಕಾರೆ ಬ್ರಹ್ಮ ಹೆಂಗ್ ಬರ್ದವ್ರ ಏನೋ ಗೊತ್ತಿಲ್ಲ, ಆದ್ರೆ ನಿನ್ನ ಹಣೆ ಬರಹ ಬರಿಬೇಕಾದ್ರೆ ಮೋಸ್ಟ್ಲಿ ಲೆಡ್ ಮುರಿದೋಗಿರೋ ಪೆನ್ಸಿಲ್ ಎತ್ಕೊಂಡ್ ಬರ್ದಿರ್ಬೇಕು. ಒತ್ತು ದೀರ್ಘ ಕೊಂಬುಗಳೆಲ್ಲ ಮಿಸ್ ಆಗ್ಬಿಟ್ಟವೆ. ಅದಕ್ಕೆ ಇಲ್ಲಿ ಲಾಜಿಕ್ ಲೆಸ್ ಆಗ್ಬಿಟ್ಟೈತಿ ನೀನ್ ರೀಲಲ್ಲಿ. ನಮ್ ಲೈಫು ನಮ್ ಇಷ್ಟ. ನಿನ್ ಲೈಫು ನಿನ್ನಿಷ್ಟ, ಮತ್ ನೋಡೋರ್ಗೆ ಅಂತ ಕೊಡ್ತೀಯ ಕಷ್ಟ. ನಿನ್ ಸಾಮಾನಿಗೆ ಬೀಳಕ್ ಕಷ್ಟ. 24 ದಿವಸ ಖುಷಿಯಾಗಿರ್ಬೇಕಷ್ಟೇ. ನೋಡು ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ, ಆದ್ರೂ ಮಂಗುಲ್ ತರ ಆಡ್ತೀಯ. ನಾನು ಅದನ್ನೇ ಹೇಳ್ತಿರೋದು, 24 ದಿವಸ ಕುಷ್ಕ ಕಬಾಬ್ ತಿನ್ಕೊಂಡು ನೆಮ್ಮದಿಯಾಗಿರೋ, ಯಾಕೆ ಕಷ್ಟ ಬಂದಿರೋ ತರ ಡ್ಯಾನ್ಸ್ ಮಾಡಿ ರೀಲ್ ಅಪ್ಲೋಡ್ ಮಾಡ್ತೀಯ ಅಂತ. ಯಾರ ಮತ್ಗೂ ತಲೆ ಕೆಡಿಸ್ಕೋಬಾರ್ದು. ಇವ್ 4 ರೀಲ್ಸ್ ಗಳನ್ನ ನೋಡಿ ಮೆಂಟಲ್ ಆಗಿ ಡೈರೆಕ್ಟ್ ನಿಮಾನ್ಸ್ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬೇಕು. BRP ನೋ BP. ಥೂ ಪಾಪಿ. ಯಾರಾದ್ರೂ ಬಂದು ಇವ್ನ್ ಪಿಪಿ ಕಟ್ರಪ್ಪ ಸರಪಟಾಕಿ, ಬೆಂದು ಕರೆಕ್ಟ್ ಆಗ್ಬೇಕು ಆ ತರ ಸುಟ್ಟಾಕಿ. ಓಯ್, ನನ್ನ ಹತ್ರ ಮರದ ತುಂಬಾ ಬಾಳೆಹಣ್ಣಿದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ಕಮೆಂಟ್ ಮಾಡೋದೇನೋ ತೆಗ್ದೆ ತೋರಿಸ್ತೀನಿ ಹೇಗಿದೆ ನನ್ನ ಹತ್ರ ಇರೋ ಎಳೆ ಬಾಳೆಹಣ್ಣು. ನಿನ್ನ ಹತ್ರ ಮರು ತುಂಬಾ ಅಷ್ಟೊಂದ್ ಬಾಳೆಹಣ್ಣಿದ್ರು ವೇಸ್ಟ್, ಎಲ್ಲ ಲಾಸ್ಟ್ ಸ್ಟೇಜ್. ಅಂದ್ರೆ 1-2 ದಿನದಲ್ಲಿ ಕೊಳ್ತೋಗ್ಬಿಡ್ತವೆ, ಅಷ್ಟ ಹಣ್ಣಾಗಿದಾವೆ. ಆದ್ರೆ ನನ್ನ ಹತ್ರ ಇರೋ ಹಸಿರು ಬಾಳೆಹಣ್ಣು ನೋಡಿಲ್ಲ ಎಷ್ಟು ಗಟ್ಮುಟ್ಟಾಗೈತಿ. ಇವಾಗೆ ತಿನ್ನಕ್ಕಾಗಲ್ಲ. ನಿನಗೆ ಅಂತಂದ್ರೆ ಬೇಕಾದ್ರೆ ಕಟ್ ಮಾಡಿ ಚಿಪ್ಸ್ ಮಾಡ್ಕೊಡ್ತೀನಿ. ಆಗ ಯೋಚನೆ ಮಾಡು. ನಮ್ಮೂರಲ್ಲಿ ತೂತು ವಡೆ ಹಿಂಗೆ ಇರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಇರುತ್ತಾ? ಇಲ್ಲ, ನಮ್ ಕಡೆ ತೂತ್ ಸ್ವಲ್ಪ ಸಣ್ಣದಿರುತ್ತೆ. ನೀನ್ ಇಲ್ಲಿ ತೋರಿಸ್ತಿರೋ ಒಡೆಗಳ ತೂತು ರಾಷ್ಟ್ರೀಯ ಹೆದ್ದಾರಿಗಳಾಗಿದ್ದಾವೆ. ಸೊ ಲಾಟ್ ಆಫ್ ಡಿಫರೆನ್ಸ್ ಇದೆ, ಕಮೆಂಟ್ ಮಾಡಕ್ ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. 3 ದಿನದಿಂದ ಕರ್ದಿರೋ ಒಡೆಗಳಿದ್ದಂಗಿದಾವೆ. ಅದನ್ನ ತಿನ್ಕೊಂತ ಅಂತೆಲ್ಲ ಬಿಲ್ಡಪ್ ಕೊಡ್ತೀಯಲ್ಲ, ಬೇಕಾ ಈ ಶೋಕಿ? ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ಓಯ್, ನನ್ನ ಹತ್ರ 200 ರೂಪಾಯಿ ಇದೆ. ಅದನ್ನ ಸುಳ್ಳಿ ಸುತ್ತಿ ಆ ಸೀಟ್ ಅಡಿಲಿಕ್ಕ ಗಾಡಿಲಿ. ಇರಿಟೇಷನ್ ಕಣ್ರಿ. ಓಯ್, ನನ್ನ ಹತ್ರ ಚಪ್ಲಿ ಇದೆ. ಒಬ್ಬ ಮನುಷ್ಯನಲ್ಲಿ ಏನ್ ಬೇಕೋ ಬುದ್ಧಿ, ಕಾಮನ್ ಸೆನ್ಸ್ ಅವೇ ಇಲ್ಲಲ್ಲ ನಿನ್ನ ಹತ್ರ. ಅವ್ನ್ ತಗೊಂಡ್ ಹೊಡ್ಕೋ, ಅವಾಗಾದ್ರೂ ಬಂದ್ರು ಬರ್ಬೋದು. ಅಲ್ಲ, ಈ ತರ ವಿಡಿಯೋ ಮಾಡ್ತೀಯಲ್ಲ, ನಮ್ಮೂರಲ್ಲಿ ಇಷ್ಟಗ್ಲ ಇದೆ, ನಿಮ್ಮೂರಲ್ಲಿ ಎಷ್ಟು ಉದ್ದ ಇದೆ, ಕಮೆಂಟ್ ಮಾಡಿ ಅವು ಇವು ಅಂತ. ಇವೆಲ್ಲ ವಿಡಿಯೋಸ್ ನಿಮ್ ಮನೇಲಿ ನೋಡಿ ನಿಂಗೆ ಏನು ಭಯಲ್ವಾ ಅಂತ. ನನಗೂ ಅದೇ ಡೌಟ್. ಅಲ್ಲ, ಒಂದೊಂದ್ಸರ್ತಿ ಹಿಂಗೂ ಡೌಟ್ ಬರುತ್ತೆ. ಅವ್ರ ಮಾತು ಕೇಳಿದ್ರೆ ನೀನ್ ಯಾಕೆ ಈ ತರ ಕೆಲ್ಸಕ್ ಬರ್ಲಾರ್ದ ವಿಡಿಯೋ ಹಾಕಿ ಜನರ ಹತ್ರ ಹಿಂಗ್ ಬಯಸ್ಕೊಂತಿದ್ದೆ. ಜನ್ಮ ಕೊಟ್ಟ ತಪ್ಪಿಗೆ ಪಾಪ ಅವ್ರನ್ನ ಏನ್ ಮಾಡ್ತಾರ, ಅನ್ಭವಿಸ್ತಾರೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನ್ನ ಹತ್ರ ಇದೆಯಾ? ತೋರ್ಸುದ್ನಲ್ಲ ಅವಾಗ್ಲೇ.